ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ನೀವು ನಿನ್ನೆ ಮತ್ತೆ ಇವತ್ತಿನ ಎಪಿಸೋಡ್ ನೋಡಿದ್ರಿ. ಸೊ ರಜತ್ ಹಾಗೂ ಗಿಲ್ಲಿ, ರಜತ್ ಮಾತ್ರ ಅಲ್ಲ ಬಾಕಿಯ ಗೆಸ್ಟ್ ಆಗಿ ಬಂದ ವ್ಯಕ್ತಿಗಳ ಮಧ್ಯೆ ಗಿಲ್ಲಿದು ವಾಗ್ವಾದ ಎಲ್ಲ ನೋಡಿದ್ರಿ. ಸೊ ಇದಕ್ಕೆ ಗಿಲ್ಲಿ ಅಭಿಮಾನಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಗಿಲ್ಲಿ ಅಭಿಮಾನಿ ಅಂತ ಹೇಳಿದ್ರೆ ಗಿಲ್ಲಿ ಎಲ್ಲ ಮಾಡಿದ್ದು ಕರೆಕ್ಟ್ ಅಂತ ಹೇಳಿ ಇವರ ವಾದಂತೆ. ಸೊ ಅವರ ಬಾಯಲ್ಲಿ ಕೇಳುವ, ಅವರು ಗಿಲ್ಲಿದು ಏನು ವಿಷಯ ಅವರಿಗೆ ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತೇಳಿ ಅವರ ಬಾಯಲ್ಲಿ ಕೇಳ್ಕೊಂಡು ಹೋಗೋಣ. ಸೊ ನಿಮ್ಗೆ ಗಿಲ್ಲಿ ಮಾಡಿದೆಲ್ಲ ಕರೆಕ್ಟ್ ಅಂತ ಅನ್ಸಿತ್ತ ನಿನ್ನೆ 2 ದಿನ? ಅಲ್ಲ, ಗಿಲ್ಲಿ ಮಾಡಿದ್ ಕರೆಕ್ಟ್. ಏನಕ್ಕಂದ್ರೆ ಗಿಲ್ಲಿ ಏನಲ್ಲಿ ಕಾಮಿಡಿ ಮಾಡ್ತಿದ್ದಾನೆ. ಅವನ್ ಸೀರಿಯಸ್ ಆಗಿ ನೀನ್ ಆ ತರನೇ ನೀನ್ ಈ ತರನೇ ಅಂತ ಹೇಳ್ತಿಲ್ಲ. ಬಟ್ ಒಂದು ವಿಚಾರ ಆಯ್ತಲ್ಲ, ಅಲ್ಲಿ ಮಂಜಂದು ಬಿಗ್ ಬಾಸ್ ಹೇಳ್ತಿದ್ರು. ಮಂಜ ಅವರು ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ನಾನು ನೀವು ಫ್ರೆಂಡ್ಸ್, ಈಗ ಅವರಿಗೆ ಹೊರಗಡೆ ಅವರೆಲ್ಲ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇದ್ದವರು. ಮಂಜನ್ ಬಗ್ಗೆ ಗಿಲ್ಲಿ ಗೊತ್ತಿರ್ಬೋದು, ಓಕೆ, ಗಿಲ್ಲಿ ಬಗ್ಗೆ ಮಂಜನಿಗೆ ಗೊತ್ತಿರ್ಬೋದು. ಹೊರಗಡೆ ಅವರೆಲ್ಲ ಏನ್ ಗೊತ್ತಾ, ಅವ್ನು ಕಾಮಿಡಿ ಎಲ್ಲ ಸಿನಿಮಾದಲ್ಲಿ ಚಾನ್ಸ್ ಸಿಗತ್ತೆ. ಮಂಜನ ಬಗ್ಗೆ ಗೊತ್ತಿರ್ಬೋದು. ಬಟ್ 2ನೇ ಮದುವೆ ಅಂತ ಹೇಳಿ ಅಲ್ಲ, ನಾನು ಹೇಳಲ್ವಾ, ನಿನ್ನ ಏತಂದೆ ಮದ್ಮೆ ಕೇಳಿ ಜನ ನಾವು ಕೆಲವು ಕಾಮಿಡಿಯಲ್ಲಿ ಕೇಳ್ತೇವಲ್ವಾ. ಹೌದು, ಬಟ್ ಸಾವಿರಾರು ಜನ ನೋಡ್ತಿರ್ತಾರೆ. ಮಂಜಂದು ಫ್ಯಾಮಿಲಿ ಅವರೆಲ್ಲ ನೋಡ್ತಾರಲ್ಲ, ನಾವು ನಿಜ ಅನ್ಕೊಳ್ಳಲ್ವಾ? ಹೌದಾ ಮಾರೆ. ಅಲ್ಲಲ್ಲ, ಗಿಲ್ಲಿ ನೋಡಿ, ನಾವು ಫಸ್ಟ್ ಸ್ಟಾರ್ಟಿಂಗ್ ನೋಡ್ತಿದ್ದೇವೆ ಗಿಲ್ಲಿ ಎಲ್ಲರಿಗೆ ಹೆಂಗೆ ಟಾಂಟ್ ಕೊಡ್ತಾನಂತ. ಹೌದು, ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಹೇಗೆ ಅವ್ರು ನೀವು ನಿಜವಾಗಿ ಸೀರಿಯಸ್ ಆಗಿ ಹೇಳಿಲ್ಲ ಮಾರೆ, ನೀ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವನು. 2ನೇ ಮದುವೆ ಅಂತ ಕೇಳಿದಲ್ಲ ಅಷ್ಟೇ. ಬಟ್ ನಿನ್ನೆ ಟಾಸ್ಕ್ ಅಲ್ಲಿ ಅವರು ವೇಟರ್ ಆಗಿ ಕೆಲಸ ಮಾಡುದು. ವೇಟರ್ ಅಂತ ಹೇಳಿದ್ರೆ ನೀವು ಲಾಸ್ಟ್ ಸೀಸನ್ ಅಲ್ಲೆಲ್ಲ ನೋಡಿಲ್ವ, ಹಿಂಗೆ ಕೈ ಕಟ್ಕೊಂಡು ಎಲ್ಲ ಅಲ್ಲ, ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ಅದೊಂದು ಅಂತ ನಿನ್ನೆ ನೋಡುವಾಗ ಕಸ್ಟಮರ್ ತರ ಬಂದ್ರ? ಕಸ್ಟಮರ್ ಇಲ್ಲ, ಅವ್ರು ಸ್ವಲ್ಪ ಬಿಹೇವಿಯರ್ ಸ್ವಲ್ಪ ಟಾರ್ಗೆಟ್ ಕರೆಕ್ಟ್ ಅಲ್ವಾ ಅಂತ ಆಗಿರುವಾಗ ನಾನೇನಕ್ಕೆ, ನಾನು ಅವ್ರದ್ದು ಸ್ಲೇವ್ ಅಲ್ಲಲ್ಲ, ನಾನು ವೇಟರ್ ಅಲ್ಲ. ಹೌದು, ನಾ ಅವ್ರು ಏನ್ ಮಾಡ್ತಾರೆ ನಾನು ಕೂಡ ಆತರನೇ ಮಾಡಿದ್ದೀನಿ. ಅದು ಕರೆಕ್ಟ್. ಮತ್ತೆ ಬಿಟ್ಟಿ ಊಟ ತಿನ್ಲಿಕ್ಕೆ ಬಂದದ್ದು ಅದು ಕರೆಕ್ಟ್ ಆಯ್ತಾ? ನೋಡಿ, ಬಿಟ್ಟಿ ಊಟ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ವೇ ಆಫ್ ಟಾಕಿಂಗ್ ಇರ್ಬೋದು ಆ ತರ. ಬಿಟ್ಟಿ ಊಟ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ಕಸ್ಟಮರ್ ಏನಿಗೆ ಬರ್ತಾರೆ, ಅವ ಹಣ ಕೊಡ್ತಿದ್ದಾರೆ ಇಲ್ಲ ಅಲ್ಲ, ಅಲ್ಲಿ ಬಂದ ವಿಚಾರ ಏನಂತ ಹೇಳಿದ್ರೆ, ಮಂಜಂದು ಬ್ಯಾಚುಲರ್ ಪಾರ್ಟಿಗೆ ಇವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಬಟ್ ಅವ್ರು ಬಿಟ್ಟಿ ನೋಡಿ, ಅಷ್ಟು ಅವನಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅವರು ಕಸ್ಟಮರ್ ಆಗಿ. ಹಂಗಿರುವಾಗ ನನ್ ನೋಡಿ, ಅವ್ರು ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಗಿಲ್ಲಿ ನಾನು ನಿಲ್ಬೇಕು, ಅವ್ನು ನೀನು ಎಂಟು ತನಕ ಮಾತಾಡ್ಲೇಬಾರ ಅಂತ ಹೇಳುವಾಗ ಅವ್ನು ಬಿಡ್ತಾನ, ಅವನು ಬಿಡಲ್ಲ. ಅಲ್ಲೇ ಟಾರ್ಗೆಟ್ ಮಾಡ್ಕೊಂಡು ಬಂದಾರ ಅಂತ ಆಯ್ತಲ್ಲ. ಹೌದು, ಗಿಲ್ಲಿ ಮಾತಾಡ್ಲೇಬಾರ್ದು ಅಂತ ಟಾರ್ಗೆಟ್ ಮಾಡ್ಕೊಂಡು ಹೊರಗಡೆ ಬಂದಾರೆ. ತಪ್ಪಲ್ಲ, ಅದು ಹೇಳಿ ತಪ್ಪು. ಅದಕ್ಕೋಸ್ಕರನೇ ಅವನು ಸ್ಟಾರ್ಟಿಂಗ್ ನಿಂದ ಸ್ಟಾರ್ಟ್ ಮಾಡಿದ್ದಾನೆ, ಇಲ್ಲ ಸುಮ್ಮನೆ ಕೂರ್ತಿದ್ದ. ಬಟ್ ಮಂಜಂದು 2ನೇ ಹೆಂಡತಿ ಹೇಳಿದ್ ಸರಿ ಅಂತ ಹೇಳುದು ನೀವಲ್ಲ? ಸರಿ ಅಂತ ಹೇಳಲ್ಲ, ಅವನು ಕಾಮಿಡಿಯಲ್ಲಿ ಮಾತಾಡಿದಾನೆ, ಅದನ್ನ ನಾವು ಸೀರಿಯಸ್ ಆಗಿ ತಗೋಬಾರ್ದು. ಇದ್ರ ಬಗ್ಗೆ ಸುದೀಪ್ ಸರ್ ಬಂದು ನಾಡ್ದು ಕ್ಲಾಸ್ ತಗೊಳ್ಳಲ್ವಾ? ಅಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಅದನ್ನ ಮಾತಾಡಲ್ಲ. ನನ್ನ ಪ್ರಕಾರ ನಾನೇ ಆಸ್ ಎ ವ್ಯೂವರ್ ನಾನು ಅಂತ ಹೇಳುದಂದ್ರೆ ಕಾಮಿಡಿ ಮಾಡಿದ ಅವ್ನು ಸೀರಿಯಸ್ ಆಗಿ ಮಾತಾಡಿದ. ಅದಾದ ಬಳಿಕ ಅದರೊಳಗೆ ಒಳಗೆ ರೂಮಲ್ಲಿ 5 ಜನರ ಜೊತೆ ಇರುವಾಗ ನೋಡಿ, ಅಲ್ಲಿ ರೋಸ್ಟ್ ಮಾಡ್ಬೇಕಿತ್ತು, ಅಲ್ಲಿ ಕೂಡ ಅವನು ನೋಡಿ ಗಮ್ಮತ್. ನನ್ನ ಇಷ್ಟ, ನೀವ್ ಏನಾದ್ರೂ ರೋಸ್ಟ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಕೂಡ ಅವ್ರ ತರ ನಿಮಗೆ ರೋಸ್ಟ್ ಮಾಡ್ತಿದ್ದೇನೆ ಅನ್ಕೊಳ್ಳಿ, ಅವ್ರು 5 ಜನ ಗ್ಯಾಂಗ್ ಆಯ್ತು, ಒಬ್ಬೊಬ್ರು ಮಾತಾಡ್ಲಿಕ್ಕೆ ಆಗಲ್ಲ ಅವನ ಜೊತೆ. 5 ಜನ ರೋಸ್ಟ್ ಮಾಡ್ತಿದ್ದೆ, ಏನ್ ರೋಸ್ಟ್ ಮಾಡಿದ್ರು? ಏನಾಗಿಲ್ಲ. ರಜತ್ ಸಿಟ್ಟಾಗಿದ್ದೇನೆ ಅಂದ್ರೆ ಅವರೆಲ್ಲ ಏನ್ ಗೊತ್ತು, ಪಿತ್ತ ನೆತ್ತಿಗೆ ಇರುತ್ತೆ ಅವ್ರಿಗೆ ರೋಸ್ಟ್ ಇವನ್ ತರ ಮಂಗ ತರ ಮಾಡ್ಲಿಕ್ಕೆ ಗೊತ್ತಿಲ್ಲ. ಇವನು ಎಲ್ಲಿ ಬೇಕಾದ್ರೂ ಹೋಗಿ ಬರ್ತಾನೆ. ಅದೊಂದು ಸಾಂಗ್ ಹೇಳಿದಲ್ಲ ನೋಡಿ, ಅದ್ರ ಮಿಡ್ಲಲ್ಲಿ ಇದ್ರು ಇನ್ನೊಂದು ಕುಂದಾಪುರದ್ದು ಚೈತ್ರ ಅವಳಿಗೆ ಅವತ್ತೊಂದು ಅದು ಸೇಮ್ ರಜತ್ ಅವ್ರಿಗೆ ಕೂಡ ಅಂತ ಸಿಚುವೇಶನ್ ಸಿಕ್ಕಿತ್ತು. ಎಕ್ಸ್ಕ್ಯೂಸ್ ಮೀ ಯಾರು ಹೇಳಿದ್ರು? ರಜತ್, ಗೊತ್ತಾಯ್ತಾ? ಹಿಂಗೆಲ್ಲ ಮಾಡ್ಕೊಂಡು ನೋಡಿ, ಅವಳದ್ದು ಕಾಲು ಎಂತ ಗೊತ್ತಾ, ಒಂಥರ ಅವನು ಸ್ಕ್ರಿಪ್ಟ್ ಕೊಟ್ಟಾಗೆ ಆಗಿದೆ ಚೈತ್ರನಿಗೆ. ಅವನಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಅವಳಿಗೆ ಡೈಲಾಗ್ ಇಲ್ಲ. ನಿಜವಾಗಿ ಅವಳದು ಒಂದು ಫೂಟೇಜ್ ಕೂಡ ಸಿಕ್ಕಿಲ್ಲ ಅಲ್ಲಿ ಮಾತಾಡಿದ್ದು. ಮಂಜ ಬಿಡಿ, ಮಂಜನಿಗೆ ಗೊತ್ತಾಗಿದೆ. ನಾನು ಮಾತಾಡಿದಾಗ ಇಲ್ಲಿ ಇನ್ನೊಂದು ಮಾತಾಡಲಿಲ್ಲ ಮಂಜ ಓವರ್ ಮಾಡ್ಕೊಂಡು ಬಂದದ್ದು. ಬರುವಾಗ ಕಾಲಲ್ಲಿ ಮಾತಾಡ್ಕೊಂಡು ದೊಡ್ಡ ರಾಜ ತರ ಆ ತರ ಬಂದ. ಅಂದ್ರೆ ಇಲ್ಲಿ ರೋಸ್ಟ್ ಮಾಡಿದ್ದು ಗಿಲ್ಲಿನೇ ಎಲ್ಲರನ್ನ. ಬಟ್ ನೀವು ಗಿಲ್ಲಿ ಮಾಡಿದೆಲ್ಲ ಸರಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನೋಡಿ, ಕಸ್ಟಮರ್ ಅಂತ ಇದ್ದಿದ್ರೆ, ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಹೋಟೆಲ್ಗೆ ಹೋಗ್ತೀನಿ ಅನ್ಕೊಳ್ಳಿ, ನಾನು ಅವನನ್ನು ಏನೇನು ಮಾತಾಡ್ಲಿಕ್ಕೆ ಆಗಲ್ಲ, ಅದು ತಪ್ಪು. ಅದನ್ನ ಬೇಕಾದ್ರೆ ಮ್ಯಾನೇಜರ್ ಅಂತ ಹೇಳ್ಬೋದು, ವೇಟರ್ಗೆ ಹೇಳ್ಬಾರ್ದು. ವೇಟರ್ ಶೂ ತೆಗಿ, ಈಗ ಹೊರಗಡೆ ಹೋಗಿ ಶೂ ತೆಗಿ ಅಲ್ಲ, ಒಂದು ಶೂ ಅಲ್ಲಿ ಟಾಯ್ಲೆಟ್ ಅಲ್ಲಿ ಅವನು ಟಾಯ್ಲೆಟ್ ಅಲ್ಲಿ ಹಾಕಿ, ರೂಮಲ್ಲಿ ಹಾಕಿ. ಮಂಜನಿಗೆ ಹೇಳು ಮ್ಯಾನೇಜರ್ ಹತ್ರ, ಮ್ಯಾನೇಜರ್ ಮಾಡ್ತಾನ ಆತರ? ಇಲ್ಲ, ಅವನು ವೇಸ್ಟ್ ಮ್ಯಾನೇಜರ್ ಅಲ್ಲ. ಮ್ಯಾನೇಜರ್ ಯಾರು? ಮತ್ತೆ ಅವನೊಂದು ಬಟ್ಟೆ ಹಾಕಿದ್ದಾನೆ, ಬಟ್ಟೆ ಕರೆಕ್ಟ್ ಆಗಿ ಬಟ್ಟೆ ಹಾಕಿಲ್ಲ, ಅವನಿಗೆ ಏನು ಸ್ಯಾಲರಿ ಕೊಡೋಲ್ಲ, ಆಲೂಗಡ್ಡೆ ಇಡ್ಲಿಕ್ಕೆ ಹೇಳ್ತಾರೆ ಕಸ್ಟಮರ್ ಆಗಿ. ಅಲ್ಲ, ಕಸ್ಟಮರ್ ಆಗಿ ಹೇಳಲಿಕ್ಕಿನಿಲ್ಲ, ಅವನ್ ತಿನ್ಬೇಕು ಹೋಗ್ಬೇಕು ಅದನ್ನೇ ಹೇಳ್ತಿರೋದು. ನೀ ಬಿಟ್ಟು ತಿನ್ನಕ್ಕೆ ಬಂದಿದೆ ಅಂತ ಅದಕ್ಕೇನೆ ಆ ಮೂಮೆಂಟ್ ಅಲ್ಲಿ ಬಂದಿದೆ. ಆತರ ಮಾತಾಡುವಾಗ
ಅದು ನಮ್ಗೆ ಏನಾಗಿದೆ ಕಟ್ ಮಾಡಿ ಕೊಡ್ತಾರಲ್ಲ ಗೊತ್ತಾಗಲ್ಲ. ಬಟ್ ಅವರು ಅಲ್ಲಿ 24 ಗಂಟೆಯಲ್ಲಿ ತುಂಬಾ ಗಮ್ಮತ್ ಕಾಮಿಡಿ ಮಾಡ್ಕೊಂಡು ಇರ್ತಾರೆ. ಬಟ್ ನಾವು ಮಾತಾಡುವಾಗ ಒಂದು ಒಂಥರ ಇವ್ರಿಗೆ ಏನಾಗುತ್ತೆ ಗೊತ್ತಾ, ಇವ್ರಿಗೆ ಟಾಂಟ್ ಕೊಡ್ಲಿಕ್ಕೆ ಆಗಲ್ಲ, ಆಗ ಬಿಸಿ ಆಗ್ತಾರೆ, ಸ್ವಲ್ಪ ಬೆಚ್ಚಾಗ್ತಾರಲ್ಲ, ಬೆಚ್ಚಾದಾಗ ಮಾತಾಡ್ತಾರೆ. ಯಾರು ಮಾತಾಡಲ್ಲ. ಈಗ ಇವತ್ತು ಇದು ಫುಟೇಜ್ ನೋಡಿಲ್ವಾ, ನೋಡಿ ಅಲ್ಲಿ ಅವನು ರೋಸ್ಟ್ ಮಾಡ್ಲಿಕ್ಕಿತ್ತು, ಅವನಿಗೆ ರೋಸ್ಟ್ ಇತ್ತಲ್ಲ, ಇನ್ನು ಇಂಡೈರೆಕ್ಟ್ ಆಗಿ ಅಲ್ಲಿ ಏನೆಲ್ಲ ಒಂದು ಗಮ್ಮತ್ ಮಾಡ್ಲಿಕ್ಕೆ ಅಂದ್ರೆ ಸ್ಟೇಜ್ ಅಲ್ಲಿ ಒಂದು ಮಾಡ್ಬೇಕಲ್ಲ ಆಕ್ಟಿವಿಟಿ ಬ್ಯಾಕ್ ಅಂತ ಇಲ್ಲೆಲ್ಲ ಬಿಟ್ಟು ತಿನ್ಲಿಕ್ಕೆ ಬಂದಿದ್ದು ಮಾತ್ರ, ಅವ್ರು ಇಲ್ಲದೆ ತಿನ್ನುವುದು ಮಾತ್ರ, ಮತ್ತೆಂತ ಮಾಡಿದ್ದಾರೆ. ಈ ಸಲದ ವಿನ್ನರ್ ಗಿಲ್ಲಿ ಅಂತ ಹೇಳ್ತಿದ್ದಾರೆ. ಈ ಸಲ ವಿನ್ ಗಿಲ್ಲಿನೇ 100%. ರಕ್ಷಿತನ ಚಾನ್ಸ್ ಇಲ್ಲ ಅಂತ ಹೇಳುದು. ರಕ್ಷಿತ ಟಾಪ್ 5 ಬರ್ತಾರೆ, ವಿನ್ ಆಗಲ್ವಾ? ವಿನ್ ಹೇಳಕ್ಕಾಗಲ್ಲ ವೋಟಿಂಗ್ ಅಲ್ಲಿ ಏನಾಗುತ್ತೆ ಅಂತ. ವೋಟಿಂಗ್ ಅಲ್ಲಿ ರಕ್ಷಿತಗೆ ಬರಲ್ಲ. ರಕ್ಷಿತಗೆ ಏನಕ್ಕೆ ಬರಲ್ಲ ಅಂತ ಮೊನ್ನೆ ಗಿಲ್ಲಿಗೆ ಒಂದು ರೀಸನ್ ಕೊಟ್ರಲ್ಲ, ಅದು ನನ್ ಕೂಡ ಬೇಜಾರಾಯ್ತು. ರಕ್ಷಿತ ಕೊಟ್ಟದ್ದು ನಾನು ಮಂಗಳೂರಾಗಿ ಹೇಳಿ ಸಪೋರ್ಟ್ ಇದ್ದೀನಿ ನಾನು, ಹಂಗಂತ ಜಾಹ್ನವಿ ಹೇಳಿದನ್ನು ನಾನು ನಮ್ಗೆ ಇಷ್ಟ ಆಗಿಲ್ಲ, ಗಿಲ್ಲಿ ಹೇಳ್ಬಾರ್ದಲ್ಲ, ಹಂಗಾಗಿ ನೋಡಿ ಅದನ್ನು ಹೈಲೈಟ್ ಗಿಲ್ಲಿ ಮಾಡಿಲ್ಲ. ಅದು ಫ್ರೆಂಡ್ಶಿಪ್. ಅದಾದ್ಮೇಲೆ ಜಗಳ ಮಾಡ್ಕೊಂಡು ಹೋಗಿದ್ರು ಅವರಿಬ್ರು, ಜಗಳ ಹೊಡ್ಕೊಂಡು ನಾರ್ಮಲ್ ಅದೇ ಕಾಮಿಡಿ. ಆ ಗಿಲ್ಲಿ ಅದನ್ನು ಕಂಟಿನ್ಯೂ ಮಾಡಲ್ಲ ಪಾಪ, ಅರ್ಥ ಆಯ್ತಾ. ಅವನು ಒಳ್ಳೆ ನೋಡಿ, ಅವನಿಗೆ ಅವನಿಗೆ ಸಿಟ್ಟು ಬಂದಿದೆ ಎಂತ ಹೇಳಿದೆ ಅಂತ ನೋಡಿ, ಅವನ ಸಿಟ್ಟೇನೆ ಬಂದಿದೆ ಅವನಿಗೆ. ಫಸ್ಟ್ ಆಫ್ ಆಲ್ ಅಶ್ವಿನಿ ಜಾಹ್ನವಿ ಬಗ್ಗೆ ತುಂಬಾ ಜೋರಿದೆ. ಜಾಹ್ನವಿ ಸುಳ್ಳು ನೋಡಿ ಇಲ್ಲಿ ನೋಡಿ, ಈಗ ಒಂದು ಸೀನ್ ನೋಡಿ, ಈಗ ಅಶ್ವಿನಿ ಈ ವಾರ ಎಷ್ಟು ಸೈಲೆಂಟ್, ಗಿಲ್ಲಿ ಅವರನ್ನ ಅದಕ್ಕೆ ರೋಸ್ಟ್ ಮಾಡ್ಲಿಕ್ಕೆ ಇಬ್ಬರನ್ನ ಹಾಕಿದ್ದಾರೆ ನೋಡಿ. ಕಸ್ಟಮರ್ ಆಗಿ ಅವ್ರ ಅಶ್ವಿನಿ ಕೂಡ ಕರ್ಕೊಂಡು ಕರಿಬೋದಿತ್ತಲ್ಲ ರೋಸ್ಟ್ ಮಾಡ್ಲಿಕ್ಕೆ, ಏನೇ ಕರೆದಿಲ್ಲ ನೋಡಿ. ಅಲ್ಲಿ ಅಶ್ವಿನಿದು ಕೂಡ ಪ್ಲಾನ್ ಇದೆ, ಗಿಲ್ಲಿನ ಸ್ವಲ್ಪ ಇವ್ರ ಬಾಯಲ್ಲಾದ್ರೆ ಸ್ವಲ್ಪ ಇದು ಮಾಡುವ. ಹೌದು, ಈ ವಾರ ಸೈಲೆಂಟ್ ಆಗಿ ಪಾಪ ಆಗಿ ಕಾಣುದು ಇವಳ್ದು. ನಿಜನಾ ಹಾಗೇನೆ ಇರುದು ಸೈಲೆಂಟ್ ಆಗ? ಯಾರು ಅವಳು ಅಶ್ವಿನಿ? ಯಾರು ಹೇಳ್ತಾರೆ ಮಾರ, ಅವಳು ನಮ್ದು ಸ್ಟಾರ್ಟೆಡ್ ಗೊತ್ತ, ನನ್ಗೆ ಇಂಥ ಬಿಗ್ ಬಾಸ್ ಬೇಡ ಅಂತ ಹೇಳುದನ್ನ ನನಗೆ ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದಾಳೆ. ಹೋಗುವಾಗ ಹೇಳ್ಬೋದಿತ್ತಲ್ಲ ಲಾಸ್ಟ್ ವೀಕಲ್ಲಿ, ನಾನು ಹೋಗ್ತೀನಿ ಹೊರಗಡೆ, ನಂಗೆ ಇಂಥ ಇದು ನಂಗೆ ಬಿಗ್ ಬಾಸ್ ಅಲ್ಲ ನಂಗೆ ಅಂತ ಹೋಗಿ ಯಾರಿಗಾದ್ರು ಚಾನ್ಸ್ ಕೊಡ್ಬೋದಿತ್ತಲ್ಲ. ಲಾಸ್ಟ್ ಟೈಮ್ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರಲ್ಲ, ಅದು ಅವರಿಗೆ ಇದಾಗಿದೆ, ಮನಸ್ಸಿಗೆ ಕೂತ್ಕೊಂಡಿದೆ. ಕೂತ್ಕೊಳ್ಳೋದು ಇದು ನೆಕ್ಸ್ಟ್ ಇನ್ನೊಮ್ಮೆ ಸ್ಟಾರ್ಟ್ ಅಲ್ಲ, ಸ್ಟಾರ್ಟ್ ಮಾಡಿದರೆ ಜಾಹ್ನವಿ ಇಬ್ರು ಒಂದೇ. ಅದು ಅದು ಅದಕ್ಕೆ ಹೇಳಿದ್ರು ಒಂದೇ, ಹೇಳೋದಕ್ಕೆ ಒಂದೇ. ಏನಕ್ಕಂದ್ರೆ ಮೊನ್ನೆ ಗಿಲ್ಲಿ ಹೇಳಿದಾರೆ ಏಜ್ ಆಗಿದೆ ಎಂತ ಮಾಡ್ಲಿಕ್ಕೆ ಅವ್ರದಾಯ್ತು ಮುಗೀತಂತ. ಸೊ ನೀವೆಲ್ಲ ಹೇಳೋ ಪ್ರಕಾರ ಗಿಲ್ಲಿ ಮಾಡಿದ ಇಷ್ಟರ ಮಟ್ಟಿಗೆ ಗಿಲ್ಲಿ ಮಾಡಿದ್ದು ಎಲ್ಲ ಸರಿ ಇದೆ, ಗಿಲ್ಲಿದೆ ಅಂತ ಅಲ್ಲ. ನಾನು ಎಲ್ಲ ಸರಿ ಅಂತ ಹೇಳಲ್ಲ, ಅವನು ಮಾಡ್ತಿರೋದು ಕಾಮಿಡಿ ಮಾಡ್ತಿರೋದು, ಮನೋರಂಜನೆ ಕೊಡ್ತಿದ್ದೆ ಜನಗಳಿಗೆ, ಹಂಗಂತ ಅವನು ತುಳಿದು ಹೋಗ್ತಿಲ್ಲ, ಯಾರನ್ನು ಕೊಡ್ತಿಲ್ಲ. ಸೊ ಇದು ಇವರ ವಾದ. ಸೊ ನಿಮಗೆ ನಿನ್ನೆ ಎಪಿಸೋಡ್ ಮತ್ತೆ ಇವತ್ತಿನ ಎಪಿಸೋಡ್ ನೋಡಿ ಗಿಲ್ಲಿಯ ಬಗ್ಗೆ ಏನು ಅನಿಸ್ತು, ಗಿಲ್ಲಿ ಮಾಡಿದ ಬಿಹೇವಿಯರ್ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಹಾಕೋದು ಮರಿಬೇಡಿ. ಯಾರಾದರೂ ಹೊಸ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.